ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಗಬ್ಬೆದ್ದು ನಾರುತ್ತಿರುವ ಲಂಡಿಹಳ್ಳ. ಲಂಡಿಹಳ್ಳದ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿರುವ ಜನಜೀವನ ಅಸ್ತವ್ಯಸ್ತ. ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಹಳ್ಳ ಲಂಡಿಹಳ್ಳ. ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತಿದ್ದು, ಲಂಡಿಹಳ್ಳ ಬೇಲಿ, ಪ್ಲಾಸ್ಟಿಕ್, ತ್ಯಾಜ್ಯ ವಸ್ತುಗಳಿಂದ ತುಂಬಿ ಹೋಗಿದ್ದು, ದೊಡ್ಡ ಮಳೆ ಬಂದರೆ ಹಳ್ಳದ ಕೇರಿ ಮತ್ತು ಕೆಂಚಲಪುರ ಓಣಿಯಲ್ಲಿ ಹಳ್ಳ ತುಂಬಿ ಹರಿದು ಹಳ್ಳದಲ್ಲಿರುವ ವಿಷ ಜಂತುಗಳು ಅಕ್ಕಪಕ್ಕದಲ್ಲಿ ವಾಸಿಸುತ್ತಿರುವವರ ಮನೆಯಲ್ಲಿ ಬಂದು ಜನರನ್ನ ಆತಂಕಕ್ಕೀಡು ಮಾಡಿದೆ. ಈ ಹಿಂದೆ ನೋಡಲ್ ಅಧಿಕಾರಿಗಳಾದ ಅಮಿತ್ ಬಿದ್ದರಿ, ತಹಶೀಲ್ದಾರರಾದ ವಾಸುದೇವ ಸ್ವಾಮಿ ಮತ್ತು ಮುಖ್ಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿದ್ದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಮುಂಬರುವ ದಿನಗಳಲ್ಲಿ ಪ್ರಾಣ ಹಾನಿಗಳು ಸಂಭವಿಸಬಹುದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲಂಡಿಹಳ್ಳದ ಸ್ವಚ್ಛತೆ ಕಾರ್ಯ ನಿರ್ವಹಿಸಬೇಕಾಗಿ ಲಂಡಿಹಳ್ಳದ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿರುವ ಜನರು ಸ್ಟಾರ್ ಆಫ್ ಕರ್ನಾಟಕದೊಂದಿಗೆ ತಮ್ಮ ಅಳಲು ತೋಡಿಕೊಂಡ್ರು. ನಮ್ದು ಹುಡುಗಿ 20 ವರ್ಷದ ಹುಡುಗಿ ಈ ಹಳ್ಳಿ ಹಿಂಗಿದ್ದಕ್ಕನ ನಾವು ಹರೇನ್ ಮಗಳು ಸತ್ರಿ ಈಗ ಹೋಗಿ 10 ವರ್ಷ ಆತು ನೋಡ್ರಿ. ತೀರ್ಕೊಂಡ್ರಿ ಟೈಮ್ ಕುಡಿಯ ಹೋಗ್ರಿ. ಆಕಿನ ಕಡ್ದು ಅಲ್ಲೇ ಖಾಲಿ ಆಗಿಬಿಡ್ರಿ. ಹೊರಗಡೆ ಏನು ಯಾರು ಏನು ಮಾಡಿ ದಿನಕ್ಕೊಂದು 10 ಬೇರೆ ಅಡ್ಡಾಡ್ತಾವ್ರಿ. ಒಳಗೆ ಹಿಂಗೊಂದು ಹೊಕ್ಕೋರು ಹಿಂಗೊಂದು ಹೊಕ್ಕೋರು. ಅದಕ್ಕೇನು ಹುಳ ಒಬ್ಬರಿಗೇನು ಕಡಿಮೆ ಇಲ್ರಿ. ಅವು ಬಾಜುನು ಮನೇನು ಬಿದ್ದೋದ್ರಿ. ಇದ್ದ ಮನ್ಯಾಗನು ಹೊಕ್ಕೊಳ್ಳೋಕೆ ಸೆಲ್ ಮಾಡಿದ್ವಿ. ಹಳ್ಳನ ಸಮೀಪ ಐತ್ರಿ. ಗಲೀಜು ಭಾಳ ಆಕೈತ್ರಿ. ಎಲ್ಲ ನೀರು ಇದಕ್ಕೆ ಬರ್ತದೆ ನೋಡ್ರಿ. ನೀರು ಹೆಂಗಿಂದ ಕಚ್ಚಿ ಬರ್ತದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದೀರಿ, ಇಲ್ಲಿ ಬಂದು ನೋಡಿ ಒಂದು 2 ದಿವಸ ವಸ್ತಿನಾರ ಮಾಡ್ರಿ. ನಿಮಗೆ ಅನುಭವ ಆಕತಿ. ಮೊನ್ನೆ ಮಳೆ ಆಗಿ ನೀರು ಬಂದ್ರೆ ಅದ್ರ ಕೂಡ ಹಾವು ಬಂದು ಒಳಗೆ ಬಂದು ಹುಡ್ರು ಪಡ್ರು ಎಲ್ಲ ಅಲ್ಲಲ್ಲಿ ಕೊಲ್ಲಲಾಗ್ಯವು. ತಿನ್ನಂಥ ಆಹಾರನ ಸತಿ ನೀರಾಗ್ಯಾವು. ದಯವಿಟ್ಟು ಏನೋ ಯಾವ ವ್ಯಾಪಾರದಾಗ ಒಂದು ಮಾಡ್ಯಾರೋ ಏನೋ ಇದನ್ನೋ ಹೊಳ್ಳಿ ಯಾರು ನೋಡ್ಬೇಡ್ರಿ. ಇವತ್ತೇನು ಇದು ನೋಡಿ ಒಗಾತಿ ಮಾಡಿ ಗಿಡ ಗಂಟಿ ತೆಗೆದು ಕಡಿಕೆ ಇದಕ್ಕೆ ಪರ್ಸ್ ಹೊಂದ್ಸೋದು ಬೇಡ. ಒಗಾತಿ ಮಾಡಿ ಹೆಂಗೈತಿ ಹಳ್ಳ ಹಂಗೆ ಹರಿಯಾಗಿ ಕೈ ಬಿಟ್ಬಿಟ್ರೆ ದೊಡ್ಡ ಪುಣ್ಯ ಕಟ್ಕೊಂಡೋಗಾಕತಿ. ಮತ್ತು ಇಲ್ಲ ಅಂದ್ರೆ ಸರ್ಕಾರನ ಇಲ್ಲಪ್ಪ ನಂಬದ್ರಾಗ ನಮ್ಮ ಜೀವನನ ಹಿಂಗೆ ಹೋಗೋದೈತಿ ಅಂತ ನಾವು ತಿಳ್ಕೊಬೇಕಾಕತಿ. ಮುಂದೆ ಇರೋಂಥ ಬರೋಂಥರ ಅಲ್ಲಿ ಈಗಿದ್ದಾರ ಅಲ್ಲಿ ಯಾರು ಬಂದು ಅದಕ್ಕೆ ಸಂಬಂಧಪಟ್ಟರೆ ನೋಡ್ರಿ. ಸೊಳ್ಳಿ ತಗಣಿ ಎಲ್ಲ ಚಲುವಾಗ್ಯಾವ. ಈಗ ಏನು ಇದ್ದಿದ್ದಿಲ್ಲ ಅವು ಎಲ್ಲವೂ ಇರಾಕತ್ತೇವು. ಮನ್ಯಾಗ ಹಾವಂತೂ ಜಂತ್ಯಾಗ ಸಿಗಾಕತ್ತೇವು. ನಾವು ಇದ್ದ ಶ್ರೀಮಂತರಲ್ಲ, ರೈತರು ಎಲ್ಲ ಜಂತಿ ಮನೆ ಅದಾವು. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಹಾವು ಹಿಡಿಯೋನ್ ಕರ್ಕೊಂಬಂದು ಹಾವು ಹಿಡಿಯೋಕೆ ಹೋದ್ರು ಸಿಗೋದು. ನಿದ್ಗೆಡ್ಬೇಕಾಯ್ತು ನಾವು ರೈತರು. ಅದಕ್ಕೆ ಇದು ಒಟ್ಟು ಏನು ಕ್ರಮ ತೊಗೊತೀರೋ ತೊಗೋರಿ. ಓಕೆ, ನಿಮಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ಇದನ್ನು ಸ್ವಲ್ಪ ನೆರವೇರಿಸ್ಕೊಟ್ರೆ ನಿಮಗೆ ದೊಡ್ಡ ಪುಣ್ಯ ಬರ್ತೈತಿ. ಲಂಡಿಹಳ್ಳದ ಹತ್ರ ಬರ್ತಕ್ಕಂಥ ಹಳ್ಳದ ಕೆರೆಯಲ್ಲಿದ್ದೀವಿ. ಇಲ್ಲಿ ರೈತರ ಸಮಸ್ಯೆ, ಇಲ್ಲಿ ವಾಸಿಸ್ತಿರ್ತಕ್ಕಂಥ ಜನರ ಸಮಸ್ಯೆ ಏನಪ್ಪ ಅಂತಂದರೆ, ಭಾಳಷ್ಟು ಪ್ರಮುಖ ಹಳ್ಳವಾಗಿದ್ದರಿಂದ ಭಾಳಷ್ಟು ನೀರು ಹರಿದು ಬರೋದ್ರಿಂದ ಇಲ್ಲಿ ಹಳ್ಳದಲ್ಲಿ ಗಿಡ ಗಂಟೆಗಳು ಆಪು ಬೆಳೆದಿರೋದ್ರಿಂದ ನೀರು ಮುಂದಕ್ಕೆ ಹೋಗಲ್ಲ. ನೀರು ನಿಂತು ಇಲ್ಲಿ ಏನಾಗುತ್ತೆ, ಸರೀಸೃಪಗಳು ಜಂತುಗಳು ಬಂದು ಮನೆಯಲ್ಲಿ ಸೇರಿಕೊಳ್ತಾ ಇದೆ. ಇದಕ್ಕೆ ಯಾರು ಕೇಳೋರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ಇಲ್ಲಿಯ ರೈತರು ಹೇಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಈ ಒಂದು ಹಳ್ಳವನ್ನು ಸ್ವಚ್ಛತೆ ಮಾಡಿಸ್ಬೇಕಂತೇಳಿ ನಾವು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ.